ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯದ ಹಕ್ಕುಗಳು, ಮತ್ತೊಂದು ಕಡೆ ಪಾದಚಾರಿ ಹಕ್ಕುಗಳು, ಎರಡೂ ಕೂಡ ಈ ಭಾರತ ದೇಶದ ಸಂವಿಧಾನ ಮತ್ತು ದೇಶದ ಕಾನೂನಿನಲ್ಲಿ ಇಬ್ಬರಿಗೂ ಕೂಡ ಹಕ್ಕುಗಳಿವೆ. ಇದು ಒಂದು ರೀತಿಯಾದಂತಹ ಸಂಘರ್ಷ. ಇದು ಒಬ್ರಿಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂದ್ರೆ ಇನ್ನೊಬ್ರಿಗೆ ಅನ್ಯಾಯ ಆಗುವಂತಹ ವಿಚಾರ. ಸೊ ಈ ಸಂಘರ್ಷದಲ್ಲಿ ವಿರೋಧ ಇದ್ದೇ ಇದೆ ಸರ್. ಅದರಲ್ಲೂ ಕೂಡ ಶಿವಾಜಿನಗರ ಅನ್ನೋದು ತುಂಬಾ ದೊಡ್ಡ ಕಮರ್ಷಿಯಲ್ ಏರಿಯಾ. ಏನ್ ಸಿಗಲ್ವೋ ಅದೆಲ್ಲ ನಿಮ್ಗೆ ಶಿವಾಜಿನಗರದಲ್ಲಿ ಸಿಗುತ್ತೆ. ಕಮರ್ಷಿಯಲ್ ಸ್ಟ್ರೀಟ್ ಆಗಿರ್ಬೋದು, ಅಥವಾ ರಸಲ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಶಿವಾಜಿನಗರದ ಪಕ್ಕ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಚರ್ಚ್ ಬದಿಯ ಸ್ಟ್ರೀಟ್ ಆಗಿರ್ಬೋದು. ಸೊ ಭಾಳಷ್ಟು ವ್ಯಾಪಾರಿಗಳಿದ್ದಾರೆ. ಇಂಥ ಜಾಗಕ್ಕೆ ಹೋಗುವಾಗ ಒಂದು ಸ್ವಲ್ಪ ಜಾಸ್ತಿ ಸೆಕ್ಯೂರಿಟಿ, ಅಥವಾ ಇನ್ನೂ ಒಂದು ಸ್ವಲ್ಪ ವೆಲ್ ಪ್ಲ್ಯಾಂಡ್ ಆಗಿ, ಅಥವಾ ಅವರಿಗೆ ನೋಟಿಸ್ ಕೊಟ್ಟು, ಅಥವಾ ಅವರಿಗೆ ಒಂದಿಷ್ಟು ಟೈಮ್ ಕೊಟ್ಟು, ಅಥವಾ ಆ ಥರದ್ದು ಏನಾದರೂ ಮಾಡ್ಬೋದಾಗಿತ್ತಾ? ಖಂಡಿತ. ಜುಲೈ 1ನೇ ತಾರೀಕಿಂದ ಮಾನ್ಯ ಸಚಿವರು ಮತ್ತು ಸರ್ಕಾರದ ಆದೇಶದ ಪ್ರಕಾರ ನಮ್ಮ ಪಾಲಿಕೆ ಅಧಿಕಾರಿ ನೌಕರು ಎಲ್ಲ ವಾರ್ಡ್ಗಳು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಮೇಲಾಗಿ KR ಮಾರ್ಕೆಟ್ ಅಲ್ಲಿ ಸಹ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದು ಯಶಸ್ವಿ ಆಗಿದೆ. ಸರ್ಕಾರದ ಆದೇಶ ಪಾಲನೆ ಮಾಡದೆ ಸರ್ಕಾರಿ ನೌಕರ ಕೆಲಸ. ತಾವು ಹೇಳ್ದಂಗೆ ಶಿವಾಜಿನಗರ ಸ್ವಲ್ಪ ಅತಿ ಸೂಕ್ಷ್ಮ ಪ್ರದೇಶ ಆಗಿದೆ. ನಾವೇನು ಅನ್ಕೊಂಡು ಯಾರೋ ಅಲ್ಲಿರೋರು ಅಲ್ಪಸಂಖ್ಯಾತರು ಯಾರೋ ಅಲ್ಲೇ ಮಾಡಿದ್ದಾರೆ ಹಂಗೆ ಹಿಂಗೆ ಅನ್ಕೊಂಡು ನಾವು ಹೋದ್ರೆ ಅಲ್ಲಿ ನೋಡಿದ್ರೆ ನಾವೇನು ದಿನನಿತ್ಯ ಹೋರಾಟದಲ್ಲಿ ಕನ್ನಡ ಪರ ಸಂಘಟನೆಗಳಂದ್ರೆ ಎಲ್ರಿಗೂ ಒಂದು ಖುಷಿ ಇರುತ್ತೆ, ಪ್ರೀತಿ ವಿಶ್ವಾಸ ಇರುತ್ತೆ. ನಾಡು ನುಡಿ ಜಲ ಸಂದರ್ಭದಲ್ಲಿ ಹೋರಾಟ ಮಾಡ್ತಾರೆ ಅಂತ ಅಲ್ಲಿ ಹೋಗಿ ನೋಡಿದಾಗ ನಮ್ಗೆ ಗೊತ್ತಾಯ್ತು ಬಸವರಾಜ್ ಪಡುಕೋಟೆ ಅನ್ನೋರು ಕನ್ನಡ ಪರ ಹೋರಾಟಗಾರರು ಅಲ್ಲೇ ಮಾಡಿದ್ದಾರೆ ಅಂತ. ಅವ್ರ ಜೊತೆಲಿ 4 ಜನ ಅಲ್ಲೇ ಮಾಡಿದ್ದಾರೆ. ಬಟ್ ನಿಮ್ಮ ಮಾತನ್ನ ಒಂದು ಸ್ವಲ್ಪ ತಡೀತೀನಿ ಸರ್. ಉದಾಹರಣೆಗೆ ಇವತ್ತು ಆ ಹೆಸರು ಅಲ್ಲದೆ ಯಾವುದೋ ಫಯಾಜೋ, ಸುಲ್ತಾನೋ, ಅಕ್ರಮೋ, ವಾಸಿಮೋ ಆಗಿದ್ರೆ ಇವತ್ತು ಬೇರೆ ತರ ಆಗ್ಬಿಡ್ತಾ ಇತ್ತಲ್ಲ ಸರ್? ಏನೇ ಆದ್ರೂ ಬೇರೆ ತರ ಆದ್ರೂ ಸಹ ನಾವು ಎಲ್ರಿಗೂ ಒಂದೇ ಖಂಡಿಸ್ತೀವಿ. ಕಾನೂನು ಎಲ್ಲರಿಗೂ ಒಂದೇ. ಬಟ್ ಅದಕ್ಕೆ ಬಳಿಯಲಾಗುವ ಬಣ್ಣ ಇದೆ ಅಲ್ಲ ಸರ್, ಅದು ತುಂಬಾ ರಾಜಕೀಯ ಆಗೋಗುತ್ತೆ. ಇವತ್ತು ಇದು ರಾಜಕೀಯ ಆಗದೆ ಇರ್ಬೋದು. ಇದು ಜಸ್ಟ್ ನಮ್ಮ ಸರ್ಕಾರಿ ನೌಕರರ ಭದ್ರತೆಯ ವಿಚಾರ ಆಗಿದೆ ಇವತ್ತು, ಮತ್ತು ಅವ್ರ ಮೇಲೆ ನಡೆದಿರುವಂತಹ ಹಲ್ಲೆ ಆಗಿದೆ. ಸೊ ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ನೀವೇ ಹೇಳ್ದಾಗೆ ಸೂಕ್ಷ್ಮ ಪ್ರದೇಶ, ಹಲ್ಲೆ ಮಾಡಿದವರು ಬೇರೆ ಸಮುದಾಯಕ್ಕೆ ಸೇರಿದವರು, ಬೇರೆ ಧರ್ಮೀಯರಾಗಿದ್ರೆ ಇವತ್ತು ದೊಡ್ಡ ಭಯಾನಕ ದೊಡ್ಡ ಇಶ್ಯೂ ಆಗ್ತಾ ಇತ್ತು ನ್ಯಾಷನಲ್ ಲೆವೆಲ್. 10 ಜನ ಬಂದಿದ್ದಾರೆ. ಈಗ ನನ್ನ ಮಾಹಿತಿ ಮೆಸೇಜ್ ಬಂದಿದೆ, 10 ಜನನು ಬಂದಿದ್ದಾರೆ. ನಾವೇ ಅಲ್ಲೇ ಇದ್ದು FIR ಹಾಕ್ಸಿದೋ. ನಾವು ಏನಕ್ಕೆ ಆ ವಿಷಯ ಪದ ಬಳಕೆ ಮಾಡ್ತೇವೆ ಅಂದರೆ ಶಿವಾಜಿನಗರ ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ ಅವ್ರದ್ದು ಒಂದು ಅಂಗಡಿ ಇದೆ. ಯಾರೋ ಬಸವರಾಜ್ ಪಡೆಕೋಟೆ ಅವ್ರದ್ದು ಒಂದು ಅಂಗಡಿ ಇದೆ. ಅವ್ರದ್ದು ಇವತ್ತು ಧ್ವಂಸ ಮಾಡಿದ್ವಿ. ಈಗ ನಾವು ಅವ್ರದ್ದೇ ಅಂಗಡಿ. ಇವ್ರು ಅವ್ರ ಪರವಾಗಿ ಬಂದು ಹೋರಾಟ ಮಾಡ್ತಿರಲ್ಲ, ಬಂದು ಉದ್ದೇಶ. ಆಮೇಲೆ ಅವ್ರದೊಂದು ಕಚೇರಿ, ನಾನು ಇವ್ರ ಪರವಾಗಿ ಹೋರಾಟ ಮಾಡಕ್ ಬಂದಿದ್ರಿ ಇವರು ಅಂತ. ಅಂಗಡಿನೇ ಇದೆ. ಆಮೇಲೆ ಶಿವ ಬೋರಿಂಗ್ ಹಾಸ್ಪಿಟಲ್ ಎದುರುಗಡೆನೆ ಅವ್ರ ಕಚೇರಿ ಇದೆ. ಕಚೇರಿಯಲ್ಲೂ ನಾಮಫಲಕ ಎಲ್ಲ ಅನಧಿಕೃತವಾಗಿ ಹಾಕೊಂಡಿದ್ದಾರೆ. ಅವ್ರ ಉದ್ದೇಶ ಅಲ್ಲಿ ಹಫ್ತಾನು ವಸೂಲಿ ಮಾಡ್ತಾರೆ. ಅವ್ರ ಅಂಗಡಿನೇ ಹೊಡೆದಿರೋದು. ಬಿ ಕೇರ್ಫುಲ್. ನೀವು ಆತರ ಮಾತಾಡೋಕ್ಕಿಂತ ಮುಂಚೆ ಹಫ್ತಾ ವಸೂಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಹೇಳಿದೆ. ಇಲ್ಲ, ಎರಡೂ ಇದೆ ಅಲ್ಲಿ. ನಮ್ಮ ಅಧಿಕಾರಿ ನೌಕರು ಎಲ್ಲ ನಾವು ಇಲ್ಲಿಗೆ ಬರ್ಬೇಕಾದ್ರು, ಪೊಲೀಸವ್ರು ಮಾಹಿತಿ ಕೊಡ್ಬೇಕಾದ್ರು, ಮಾಧ್ಯಮದವ್ರು ಮಾಹಿತಿ ಕೊಡ್ಬೇಕು, ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾಹಿತಿ ತೊಗೊಂಡೇ ನಾವು ಮಾತಾಡೋದು. ಅವ್ರು ಹಫ್ತಾ ವಸೂಲಿ ಮಾಡ್ತಾ ಇರೋದು ಎಲ್ರಿಗೂ ಗೊತ್ತಿದೆ. ಎರಡನೇದು ಅವ್ರದ್ದೇ ಅಂಗಡಿ. ಒಂದು ನಂದಿನಿ ಪಾರ್ಲರ್ ಇದೆ, ಪಕ್ಕದಲ್ಲಿ ಮೊಬೈಲ್ ಅಂಗಡಿ ಇದೆ, ಆಮೇಲೆ ಇನ್ನೊಂದು ಬೇರೆ ಅಂಗಡಿ, ಜ್ಯೂಸ್ ಅಂಗಡಿ ಇದೆ. ಎಲ್ಲನೂ ಅಷ್ಟೇ, ಎಲ್ಲನೂ ಧ್ವಂಸ ಮಾಡಿ ಏನು ನಮ್ಮ ಆಯುಕ್ತರ ಆದೇಶ ಮಾಡಿದ್ರು ಕೇಂದ್ರ ಪಾಲಿಕೆ ಮತ್ತು ಸರ್ಕಾರದ ಆದೇಶ ಇವತ್ತು ನಾವು ಪಾಲನೆ ಮಾಡೇ ಬಂದಿದ್ದು. ಯಾಕಂದರೆ ಬೆಳಗ್ಗೆ ಅವರು ಮ್ಯಾನೇಜ್ಲು ಮಾಡಿದ್ರು, ಅಲ್ಲೇ ಮಾಡಿದ್ರು, ಅರ್ಧಕ್ಕೆ ನಿಂತೋಯ್ತು ಅಂತ ಆಗಬಾರ್ದು ಅಂದ್ಬಿಟ್ಟು ಅಲ್ಲೇ ಆದಮೇಲೆ ಸಹ ನಾವು ಯಾರು ಬಿಡದೆ 11 12 ಗಂಟೆಗೆ ತಿರ್ಗಾ ನಾವು ಅವ್ರ ಮೇಲೆ FIR ದಾಖಲಾಗ್ತಿದ್ದಂಗೆ ನಮಗೇನು ಸರ್ಕಾರದ ಆದೇಶ ಕೊಟ್ಟಿದ್ರೆ ಸ್ಟ್ರೀಟ್ ಹೊಡಿಬೇಕು ಅಂತ ಎಲ್ಲ ಧ್ವಂಸ ಮಾಡಿ ಬಂದಾಗ ಅವ್ರದ್ದೇ ಅಂಗಡಿ, ಬಸವರಾಜ್ ಪಡುಕೋಟೆಯವ್ರ ಅಂಗಡಿನೇ ಇವತ್ತು ತೆರವು ಮಾಡಿರೋದು ನಾವು. ಅದಕ್ಕೆ ಅವ್ರು ಬಂದಿರೋದು. ಅವ್ರ ಪರವಾಗಿ ಇವ್ರ ಪರವಾಗಿ ಬರಲಿಲ್ಲ. ಮೊದಲೇ ಅವರು ಇದು ಪೂರ್ವ ನಿಯೋಜಿತ ಕೃತ್ಯನ ಅಂದ್ರೆ ಪೆಪ್ಪರ್ ಸ್ಪ್ರೇ ಎಲ್ಲ ಮಾಡ್ಬೇಕಂದ್ರೆ ಸರ್, ಅದು ಹೆಣ್ಮಕ್ಳಿಗೆ ಮಾಡಿದ್ದಾರೆ. ಅದೇ ಅದು ಎಲ್ಲ ಅವ್ರ ಪೂರ್ವ ನಿಯೋಜಿತ ಮೇಡಮ್. ಇದು ಅವ್ರಿಗೆ ಗೊತ್ತಿದೆ, ಮಾಹಿತಿ ಇದೆ, ಅದನ್ನ ತಿಳ್ಕೊಂಡೆ ಅದನ್ನ ಏನಾದರೂ ಮಾಡಿ ಇದು ಮಾಡಬೇಕು ಅಂತ ಬಂದಿದ್ದಾರೆ. ಆಲ್ ರೈಟ್. ಎಸ್, ಈಗ ನಮ್ಮ ಜೊತೆಗೆ ಬೆಂಗಳೂರು ಬೀದಿ ಬದಿ ವ್ಯಾಪಾರಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಖಲೀಲ್ ಅವರಿದ್ದಾರೆ. ಸರ್, ತಪ್ಪು ಸ್ವಾಗತ. ಖಲೀಲ್ ಅವರೇ, ಇದು ನ್ಯಾಯನ ಇವತ್ತು ನಡೆದಿರೋದು? ಬಹಳ ಅನ್ಯಾಯ ಮೇಡಮ್. ಫಸ್ಟು ನೋಟಿಸ್ ಕೊಡಬೇಕಾಗಿತ್ತು ಮೇಡಮ್. ಅವರು ಒಂದು ಅಂಗಡಿ ಇಲ್ಲ, 20 ಅಂಗಡಿ ಇದೆ ಮೇಡಮ್. ಎಲ್ಲ ಬಡವರು ವ್ಯಾಪಾರ ಮಾಡೋದು. ಮೊಬೈಲ್ ಅಂಗಡಿ ಇದೆ, ಹಾಲು ಅಂಗಡಿ ಇದೆ, ಇದು ಸ್ಯಾಂಡ್ವಿಚ್ ಮಾಡ್ತಾರಲ್ಲ ಅವ್ರದ್ದು ಎಲ್ಲ ಅಂಗಡಿ ಇದೆ. ಫಸ್ಟು ನೋಟಿಸ್ ಕೊಟ್ಟು ಇಂಥದ್ದು ನಾವು ಮಾಡ್ತಾಯಿದ್ದೀನಿ, ನೀವೆಲ್ಲ ಖಾಲಿ ಮಾಡಿಪ್ಪ ಅಂತ. ಈಗ ನೋಡ್ಕೊಂಡು ಬಂದೆ ಮೇಡಮ್. ಭಾಳ ಫುಲ್ ಬೀದಿ ಪಾಲಾಗ್ಬಿಟ್ಟಿದೆ ವಸ್ತುಗಳು. ಫಸ್ಟ್ ಏನು ಹೇಳ್ತಾ ಇದ್ದಾರಲ್ಲ, ಭಾಳ ದಿನಗಳಿಂದ ಬೀದಿ ಬದಿ ವ್ಯಾಪಾರಿಗಳನ್ನ ಮಲ್ಲೇಶ್ವರಮು ಅಲ್ಲಿ ಇಲ್ಲಿ ಎಲ್ಲ ತೆರವು ಮಾಡಿದಾರಲ್ಲ.
ಆಯ್ತು ಮೇಡಮ್. ನೋಡಿ ಅವ್ರಿಗೆ ಗೊತ್ತಿರೋ ವಿಚಾರ ಅಲ್ಲ, KB ವ್ಯವಸ್ಥೆ, ಲೈಟ್ ವ್ಯವಸ್ಥೆ ಇದೆ, ನೀರು ವ್ಯವಸ್ಥೆಯಲ್ಲಿ ಇದೆ, ಎಲ್ಲ ಇದೆ ಮೇಡಮ್. ಎಲ್ಲ ಮಾಹಿತಿ ಇದೆ BBMP ಅವ್ರಿಗೆ. ಏನೇನು ಆಗ್ತಾ ಇರೋದು, ಎಲ್ಲಿ ಏನಿದೆ, BBMP ಜಾಗ ಅದು, ಒಬ್ಬೊಟ್ಟು ಜಾಗ ಅದು, ಏನು ಜಾಗ ಅಂತ ಎಲ್ಲ ಇದೆ ಅಲ್ಲ ಮೇಡಮ್. ಹಂಗಲ್ಲ ಸರ್, ಈಗ ಹೇಳಿ. ನಿಮ್ಗೆಲ್ಲ ಇದೆಯಾ, ಐಡೆಂಟಿ ಕಾರ್ಡ್ಸ್ ಇದೆಯಾ? ಐಡೆಂಟಿ ಕಾರ್ಡ್ಸ್ ಇಲ್ಲ ಮೇಡಮ್. ಭಾಳ ಜನಗೆ ಇದೆ, ಭಾಳ ಜನಗೆ ಇನ್ನೂ ಮಾಡಿಲ್ಲ. ಅಲ್ಲಿ BBMP ಇಂದ ID ಕಾರ್ಡ್ ಬರುತ್ತೆ, ಗುರುತು ಇನ್ನು ಚೀಟಿ ವ್ಯಾಪಾರಿಗಳ ಸಮೀಕ್ಷೆ ಮುಗಿಸಿಲ್ಲ ಇವರು, ಇನ್ನು ID ಕಾರ್ಡ್ಗಳನ್ನ ಕೊಟ್ಟಿಲ್ಲ. ಇಲ್ಲ. ಯಾಕೆ ಅಂದ್ರೆ ಏಕಾಏಕಿ ಬೀದಿ ವ್ಯಾಪಾರಿಗಳ ತೆರವು ಏನಿದೆ ಅದು ಇಲ್ಲಿ ಒಂದು ಸ್ವಲ್ಪ ಸಂಘರ್ಷ ಇದೆ. ನಾನು ಬರ್ತೀನಿ ನಿಮ್ಮ ಜೊತೆಗೆ. ಈಗ ಏನು ಗೊತ್ತಾ ಇವರೇ, ನಂದನ್ ಕಶ್ಯಪ್ ಅವರೇ, ಈಗ ಏನು ಅಂತಂದರೆ ಒತ್ತುವರಿ ತೆರವುಗೊಳಿಸೋದಕ್ಕೆ GBAಗೆ ಅಧಿಕಾರ ಇದೆ. ಸಾರ್ವಜನಿಕ ಜಾಗವನ್ನು ಅತಿಕ್ರಮಿಸಿಕೊಂಡಿದ್ದಾರೆ ಅನ್ನೋದು ಯಾವುದೇ ಒಂದು ಪೂರ್ವಾನುಮತಿ ಇಲ್ಲದೇನೆ, ಮುನ್ಸೂಚನೆ ಇಲ್ಲದೇನೆ ತೆರವುಗೊಳಿಸ್ಬೋದು, ಅದು ಕಾನೂನಿದೆ. ಎರಡನೇದು 1963 ಸೆಕ್ಷನ್ 2 ಪ್ರಕಾರ, ಕರ್ನಾಟಕ ಪೊಲೀಸ್ ಕಾಯ್ದೆಯ ಪ್ರಕಾರ, ನೀವು ಯಾವುದಾದ್ರೂ ಅನಧಿಕೃತವಾಗಿ ಸಂಚಾರಕ್ಕೆ ಅಡ್ಡಿಪಡಿಸುವಂತಹ ಯಾವುದೇ ಮಳಿಗೆಗಳು ಅಥವಾ ವಾಹನಗಳು, ಅಂಗಡಿಗಳನ್ನು ವಶಪಡಿಸಿಕೊಳ್ಳುವಂತಹ ದಂಡ ವಿಧಿಸುವಂತಹ ಅಧಿಕಾರ ಪೊಲೀಸರಿಗಿದೆ. ಇದು ಪಾದಚಾರಿಗಳ ಹಕ್ಕನ್ನು ರಕ್ಷಿಸುವಂಥ ಕಾಯ್ದೆಗಳು. ಇನ್ನೊಂದು ಕಡೆ ನಿಮ್ಮದೇ UPA ಸರ್ಕಾರ ಮಾಡಿರುವಂತಹ ಏನಂತಂದರೆ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ 2014. ಯಾವುದೇ ಮುನ್ಸೂಚನೆ ಇಲ್ಲದಂತೆ ನೀವು ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸುವಂತಿಲ್ಲ. ಈ ಎರಡೂ ಕಾನೂನುಗಳ ಸಂಘರ್ಷ. ಅದರಲ್ಲಿ ಆ್ಯಕ್ಟ್ ಅಥವಾ ಅದರಲ್ಲಿ ತುಂಬ ಜಾಗರೂಕತೆಯಲ್ಲಿ ನಡ್ಕೋಬೇಕಾಗಿರೋದು ಒಂದು ಮಾನವೀಯತೆಯ ಆಧಾರದ ಮೇಲೆ. ನೀವು ಯಾವುದೇ ಐಡೆಂಟಿ ಕಾರ್ಡ್ಸ್ಗಳನ್ನು ಕೊಟ್ಟಿಲ್ಲ, ಒಂದು ಸಮೀಕ್ಷೆ ಮಾಡಿಸಿಲ್ಲ, ಇನ್ನೊಂದು ಕಡೆ ಬೇರೆ ಕಡೆ ಸ್ಥಳವನ್ನು ಸೂಚಿಸಿಲ್ಲ, ಏಕಾಏಕಿ ಒಕ್ಕಲೆಬ್ಬಿಸ್ಬಿಟ್ರೆ ಸಹಜವಾಗಿ ಒಂದೊಂದು ಆ್ಯಂಗರ್ ಇರುತ್ತೆ. ಹಂಗಂತ ಕಾನೂನನ್ನು ಕೈ ಎತ್ಕೊಳ್ಳೋದು ತಪ್ಪು. ಏನು ಹೇಳ್ತೀರಿ? ನೋಡಿ ರಾಧಾ ಮೇಡಮ್, ನಮ್ಮ DK ಶಿವಕುಮಾರ್ ಸಾಹೇಬರು ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾಗ, ಈ ಒಂದು ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ, ಡೈರೆಕ್ಷನ್ ಪ್ರಕಾರ ನಾವು ಫುಟ್ಪಾತ್ ಕ್ಲಿಯರೆನ್ಸ್ ಮಾಡಬೇಕು ಅಂತ ಒಂದು ಯೋಜನೆಗೆ ಚಾಲನೆ ನೀಡಿದ್ರು. ಇದೊಂದು ಕೇಸ್ ನಡೀತು ಇದು ಸುಪ್ರೀಂ ಕೋರ್ಟಲ್ಲಿ. ಆ ಕೇಸಲ್ಲಿ ಜಡ್ಜ್ಮೆಂಟ್ ಏನಿತ್ತು ಅಂದರೆ, ಫುಟ್ಪಾತು ಈಸ್ ಮೆಂಟ್ ಫಾರ್ ಪಬ್ಲಿಕ್ ಟು ವಾಕ್, ನಾಟ್ ಟು ಏನಪ್ಪ ಒಂದು ವ್ಯಾಪಾರ ಮಾಡೋಕ್ಕೆ ಜಾಗ ಅಲ್ಲ ಅಂತ. ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ನಮ್ಮ ಸರ್ಕಾರ, DK ಶಿವಕುಮಾರ್ ನೇತೃತ್ವದ ಸರ್ಕಾರ ಪಾಲಿಸ್ತಾ ಇದೆ. ಕೃಷ್ಣ ಬೈರೇಗೌಡರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆದಮೇಲೆ ಈ ಒಂದು ಎಕ್ಸಸೈಸ್ಗೆ ಒಂದು ಸ್ವಲ್ಪ ವೇಗ ಕೊಟ್ಟರು. ಏನಕ್ಕೆ ಅಂದರೆ ಸುಪ್ರೀಂ ಕೋರ್ಟ್, ನಿಮಿಷ ಮೇಡಮ್ ಮುಗಿಸ್ಬಿಡ್ತೀನಿ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ನ ಪಾಲಿಸಕ್ಕೆ. ಒಂದು ನಿಮಿಷ ಆಯ್ತು, ಅದೆಲ್ಲರಿಗೂ ಗೊತ್ತಿದೆ. ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸಬೇಕು. ಇದು ಬೀದಿ ಬದಿ ಏನು ನಡೆಯುವಂತಹ ಪಾದಚಾರಿಗಳಿದ್ದಾರೆ, ಅವ್ರಿಗೆ ಅವರ ಭದ್ರತೆ ಮತ್ತು ಅವರ ಜೀವದ ಸಂರಕ್ಷಣೆ, ಅವರ ಹಕ್ಕು, ಅದನ್ನ ಕಾಪಾಡಬೇಕು ಗೊತ್ತಿದೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ. ಆದರೆ ಸುಪ್ರೀಂ ಕೋರ್ಟ್ ಕಾನೂನುಗಳನ್ನ ಗಾಳಿಗೆ ತೂರಿ ಇದ್ದಕ್ಕಿದ್ದಂತೆ ಅವ್ರನ್ನ ತೆರವು ಮಾಡಿ ಒಕ್ಕಲೆಬ್ಬಿಸ್ಬಿಡಿ ಅಂತ ಹೇಳಿದ್ಯಾ? ನೋಡಿ ಮೇಡಮ್, ಇವತ್ತು ನಾವು ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಆಗ್ತಿರೋದು ಕೇವಲ 10% ಮೇಡಮ್. ಕೃಷ್ಣ ಬೈರೇಗೌಡರು, ಇದೇ ಕೃಷ್ಣ ಬೈರೇಗೌಡರು ನಿಮಗೆ ಪಕ್ಕದ ರೋಡಿನಲ್ಲಿ ಮಾಡ್ಕೊಳ್ಳಿ ನಿಮ್ಮ ಜೀವನ ಅಂತ ಹೇಳಿದ್ದಾರೆ. ಅವರು ಮೊನ್ನೆ ಮೀಟಿಂಗ್ ಮಾಡಿದಾಗ ಕರೆದಿ GBA ಆಫೀಸಲ್ಲಿ ಮೀಟಿಂಗ್ ಮಾಡಿದ್ರು ಅಲ್ವಾ? ಹೌದು, ಮೊನ್ನೆ ನಿಮಿಷ ಮೇಡಮ್ ಮುಗಿಸ್ಬಿಡ್ತೀವಿ, ಕರೆದಿ ಮಾತಾಡಿದ್ರು.